ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅಂಗಾರಿಕ ಸಂಕಷ್ಟ ಚತುರ್ಥಿಯ ಪೂಜಾ ವಿಧಾನದ ಸಂಪೂರ್ಣವಾದಂಥ ಮಾಹಿತಿಯನ್ನು ಹಂತ ಹಂತವಾಗಿ ಮತ್ತು ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಬಾರಿಯ ಸಂಕಷ್ಟ ಚತುರ್ಥಿ ವಿಶೇಷ ಯೋಗದಲ್ಲಿ ಅಂದರೆ ಗಜಕೇಸರಿ ಯೋಗದಲ್ಲಿ ಬಂದಿದೆ. ಅವತ್ತು ಮಾಡುವಂಥ ಸಂಕಷ್ಟ ಚತುರ್ಥಿ ನಮಗೆ 10 ಪಟ್ಟು ಫಲವನ್ನು ಕೊಡುತ್ತದೆ. ಈ ಬಾರಿಯ ಸಂಕಷ್ಟ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯ ಆಗುತ್ತದೆ ಅಂತ ನೋಡೋಣ. ಚತುರ್ಥಿ ತಿಥಿ ಮೇ 5ರಂದು ಬೆಳಿಗ್ಗೆ 5:24ಕ್ಕೆ ಪ್ರಾರಂಭವಾಗಿ ಮೇ 6ರಂದು ಬೆಳಿಗ್ಗೆ 7:51ಕ್ಕೆ ಮುಕ್ತಾಯವಾಗುತ್ತದೆ. ವಿಶೇಷವಾಗಿ ಈ ದಿನ ಗಜಕೇಸರಿ ಯೋಗವು ಇರುವುದರಿಂದ ಇದರ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಮಂಗಳವಾರ ಬಂದ ಸಂಕಷ್ಟ ಚತುರ್ಥಿಯನ್ನು ಅಂಗಾರಿಕ ಸಂಕಷ್ಟಹರ ಚತುರ್ಥಿ ಅಂತ ಕರೆಯುತ್ತೇವೆ. ಈ ದಿನ ಪೂಜೆ ಮಾಡಿದರೆ ವರ್ಷ ಪೂರ್ತಿ ಮಾಡುವ ಸಂಕಷ್ಟ ಚತುರ್ಥಿಗಿಂತಲೂ 10 ಪಟ್ಟು ಫಲ ಸಿಗುತ್ತದೆ. ಆದ್ದರಿಂದ ಎಲ್ಲರೂ ಭಕ್ತಿಯಿಂದ ಆಚರಣೆ ಮಾಡುವುದು ತುಂಬಾ ಒಳ್ಳೆಯದು. ಇನ್ನು ಪೂಜೆ ಮಾಡುವಕ್ಕಿಂತ ಮೊದಲಿಗೆ ಏನೆಲ್ಲ ಸಿದ್ಧತೆ ಮಾಡಿಕೊಳ್ಳಬೇಕು, ಹಾಗೆ ಸಂಕಲ್ಪವನ್ನು ಯಾವ ರೀತಿ ಮಾಡಿಕೊಳ್ಳಬೇಕು ಅಂತ ನೋಡೋಣ. ಮೊದಲು ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಳ್ಳಬೇಕು. ಸಾಧ್ಯವಾದರೆ ಹಸಿ ಹಾಲು ಮತ್ತು ಸ್ವಲ್ಪ ಗಂಗಾಜಲ ಸೇರಿಸಿ ಸ್ನಾನ ಮಾಡಿದರೆ ಇನ್ನೂ ಶುಭ. ಈ ದಿನ ವಿಶೇಷವಾಗಿರುವುದರಿಂದ ಬೆಳಿಗ್ಗೆ ಮತ್ತು ಸಂಜೆ ಪೂಜೆಗೆ ಮುಂಚೆ 2 ಬಾರಿ ಸ್ನಾನ ಮಾಡಿದರೆ ಉತ್ತಮ. ನಂತರ ಗಣೇಶನ ಮುಂದೆ ಒಂದು ಕಾಯಿ ಗರಿಕೆ ಇಟ್ಟು ಸಂಕಲ್ಪ ಮಾಡಿಕೊಳ್ಳಬೇಕು. ನಾನು ಉಪವಾಸದಿಂದ ಈ ಪೂಜೆ ಮಾಡುತ್ತಿದ್ದೇನೆ, ನನ್ನ ಮನಸ್ಸಿನ ಕೋರಿಕೆ ಈಡೇರಲಿ ಎಂದು ಪ್ರಾರ್ಥಿಸಿ ದಿನವಿಡೀ ಉಪವಾಸ ಇರಬೇಕು. ಆದರೆ ಆರೋಗ್ಯದ ಪ್ರಕಾರ ಹಣ್ಣು ಹಾಲು ತೆಗೆದುಕೊಳ್ಳಬೇಕು. ಸಂಜೆ ಪೂಜೆ ಮುಖ್ಯವಾಗಿರುವುದರಿಂದ ಸೂರ್ಯಾಸ್ತವಾದ ನಂತರವೇ ಪ್ರಾರಂಭಿಸಬೇಕು. ಸುಮಾರು 6:42ರ ನಂತರ ಪೂಜೆ ಮಾಡುವುದು ಉತ್ತಮ. ಪೂಜೆಗೆ ಮೊದಲು ಒಂದು ತಟ್ಟೆಯಲ್ಲಿ 11 ಅಥವಾ 21 ವೀಳ್ಯದೆಲೆ ಇಟ್ಟು ಅದರ ಮೇಲೆ ಅಕ್ಕಿ ಹಾಕಬೇಕು. ಒಂದು ಕಳಸವನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆ ಬರೆದು ಒಳಗೆ ನೀರು, ಅರಿಶಿನ, ಕುಂಕುಮ, ಅಡಿಕೆ ಹಾಕಬೇಕು. ನಂತರ ಗಣೇಶನ ವಿಗ್ರಹವನ್ನು ಅಕ್ಕಿಯ ಮೇಲೆ ಇಟ್ಟು ಜನಿವಾರ ಅಂದರೆ 3 ಎಳೆ ದಾರವನ್ನು ಜನಿವಾರದ ಥರ ತಯಾರಿಸಿ ಅದನ್ನು ಗಣೇಶನಿಗೆ ಹಾಕಬೇಕು. ಹಾಗೆ ವಸ್ತ್ರ, ಗರಿಕೆ, ಮಲ್ಲಿಗೆ ಅಥವಾ ಕೆಂಪು ಹೂಗಳಿಂದ ಅಲಂಕಾರ ಮಾಡಬೇಕು. ಗಣೇಶನಿಗೆ ಗರಿಕೆ ತುಂಬ ಪ್ರಿಯವಾಗಿರುವುದರಿಂದ ಅದನ್ನು ಹೆಚ್ಚಾಗಿ ಬಳಸಿದರೆ ಇದು ತುಂಬ ಶ್ರೇಷ್ಠವಾಗಿರುತ್ತದೆ. ನಂತರ ಕೈಯಲ್ಲಿ ಹೂವು, ಅಕ್ಷತೆ ಹಿಡಿದುಕೊಂಡು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಮಂತ್ರ ಹೇಳಿ ನಿಮ್ಮ ಕೋರಿಕೆಗಳನ್ನು ಕೇಳಬೇಕು. ನಂತರ ಅಷ್ಟೋತ್ತರ ಅರ್ಚನೆ ಮಾಡಬೇಕು ಅಥವಾ ಓಂ ಗಂ ಗಣಪತಯೇ ನಮಃ ಎಂದು 108 ಬಾರಿ ಜಪ ಮಾಡಿ ಅರ್ಚನೆ ಮಾಡಬೇಕು. ಗರಿಕೆ, ಹೂವು, ಅಕ್ಷತೆಗಳಿಂದ ಅರ್ಚನೆ ಮಾಡಿದರೆ ತುಂಬ ಫಲಪ್ರದವಾಗಿರುತ್ತದೆ. ಇದರ ನಂತರ ಸಂಕಷ್ಟ ಚತುರ್ಥಿಯ ಕಥೆಯನ್ನು ಓದುವುದು ಕಡ್ಡಾಯ. ಕಥೆ ಓದಿದಾಗಲೇ ಪೂಜೆ ಸಂಪೂರ್ಣವಾಗುತ್ತದೆ. ಇನ್ನು ನೈವೇದ್ಯಕ್ಕೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ನೋಡೋದಾದರೆ, ನೈವೇದ್ಯವಾಗಿ ಮೋದಕ, ಪಾಯಸ, ಅವಲಕ್ಕಿ, ಬೆಲ್ಲ, ಕಡಲೆಕಾಳು ಉಸುಳಿ ಅಥವಾ ನಿಮಗೆ ಅನುಕೂಲವಾದ ಯಾವುದಾದರೂ ಪ್ರಸಾದವನ್ನು ಸಿದ್ಧಪಡಿಸಿ ಗಣೇಶನಿಗೆ ಅರ್ಪಿಸಬೇಕು. ನಂತರ ದೀಪಾರಾಧನೆ ಮಾಡಬೇಕು. 2 ರೀತಿಯಲ್ಲಿ ದೀಪಾರಾಧನೆ ಮಾಡಬಹುದು. ಒಂದು ತೆಂಗಿನಕಾಯಿ ದೀಪ ಅಂದರೆ ಗಣೇಶನಿಗೆ ತೆಂಗಿನಕಾಯಿ ದೀಪಾರಾಧನೆ ಅಂದರೆ ತುಂಬ ಇಷ್ಟ, ಅಥವಾ ಬೆಲ್ಲದ ದೀಪಾರಾಧನೆ ಯಾವುದನ್ನಾದರೂ ಮಾಡಬಹುದು. ಇಲ್ಲ ಅಂದರೆ ಪಂಚಾರತಿಯನ್ನು ಸಹಿತ ಮಾಡಬಹುದು. ಈ ಎಲ್ಲ ಪೂಜೆ ಕ್ರಮಗಳಿಂದ ಭಕ್ತಿಯಿಂದ ಮಾಡಿದರೆ ನಿಮಗೆ ಅತ್ಯುತ್ತಮವಾದಂಥ ಫಲ ಸಿಗುತ್ತದೆ. ನೀವು ಅಂದುಕೊಂಡ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತವೆ. ಇದಾದ ನಂತರ ಇನ್ನು ಚಂದ್ರೋದಯದ ಸಮಯ ಬಹಳ ಮುಖ್ಯವಾಗಿರುತ್ತದೆ. ಸುಮಾರು ರಾತ್ರಿ 9:45ಕ್ಕೆ ಚಂದ್ರೋದಯವಾಗುತ್ತದೆ. ಆದರೆ ಆ ಸಮಯದಲ್ಲಿ ನಮಗೆ ಚಂದ್ರ ದರ್ಶನ ಮಾಡಿ ನಂತರ ಗಣೇಶನಿಗೆ ಮಂಗಳಾರತಿ ಮಾಡಿ ಉಪವಾಸ ಮುಗಿಸಬೇಕು. ಆದರೆ ಕೆಲವೊಮ್ಮೆ ಮಳೆ ಮೋಡಗಳಿಂದ ಚಂದ್ರ ಕಾಣಿಸದೇ ಇರಬಹುದು. ಅಂಥ ಸಂದರ್ಭಗಳಲ್ಲಿ ಚಿಂತಿಸಬೇಡಿ. ಒಂದು ಪಾತ್ರೆಯಲ್ಲಿ ನೀರು ತುಂಬಿ ಅದರಲ್ಲಿ ಚಂದ್ರನ ಪ್ರತಿಬಿಂಬವನ್ನು ಭಾವಿಸಿ ಪೂಜೆ ಮಾಡಬೇಕು. ಅಥವಾ ಆಕಾಶದ ಕಡೆ ನೋಡಿ ಓಂ ಚಂದ್ರಾಯ ನಮಃ ಎಂದು ಜಪ ಮಾಡಿ ಮಂಗಳಾರತಿಯನ್ನು ಮಾಡಬೇಕು. ಕೆಲವರು ಚಂದ್ರನ ಚಿತ್ರವನ್ನು ಬರೆದು ಅಥವಾ ನೋಡಿ ಪೂಜೆ ಮುಗಿಸುತ್ತಾರೆ. ಇದು ಸಹ ಮಾನ್ಯವಾದ ವಿಧಾನ. ಮುಖ್ಯವಾಗಿರುವುದು ಭಕ್ತಿ ಮತ್ತು ನಂಬಿಕೆ. ಚಂದ್ರ ದರ್ಶನದ ನಂತರ ಕಾಯಿ ಒಡೆದು ಗಣೇಶನಿಗೆ ಮಂಗಳಾರತಿ ಮಾಡಿ ಪ್ರಸಾದ ಸ್ವೀಕರಿಸಿ ಉಪವಾಸ ಮುಗಿಸಬಹುದು. ಈ ದಿನ ಗೋಪೂಜೆ ಮಾಡುವುದು ಕೂಡ ಬಹಳ ಪುಣ್ಯಕರ. ಅವಲಕ್ಕಿ, ಬೆಲ್ಲ, ಬಾಳೆಹಣ್ಣು
ಹಸುವಿಗೆ ನೀಡಿದರೆ ಇನ್ನಷ್ಟು ಫಲ ಸಿಗುತ್ತದೆ. ರಾತ್ರಿ ಸಾಧ್ಯವಾಗದಿದ್ದರೆ ಮುಂದಿನ ದಿನ ಬೆಳಿಗ್ಗೆ ಪೂಜೆ ಮಾಡಿ ಹಸುವಿಗೆ ನೀಡಬಹುದು. ಗಣೇಶನ ವಿಸರ್ಜನೆಗೂ ಮೊದಲು ಗೋಪೂಜೆ ಮಾಡಿದರೆ ಇನ್ನೂ ಉತ್ತಮ. ಮಕ್ಕಳನ್ನು ಈ ಪೂಜೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿ. ಅವರ ಕೈಯಲ್ಲಿ ಅರ್ಚನೆ, ದೀಪಾರಾಧನೆ ಮಾಡಿಸಿದರೆ ಅವರಿಗೆ ನಮ್ಮ ಸಂಸ್ಕೃತಿ ತಿಳಿಯುತ್ತದೆ. ಮಕ್ಕಳಿಗೆ ಉಪವಾಸ ಬಲವಂತ ಮಾಡಬೇಡಿ. ಹಣ್ಣು ಹಾಲು ಕೊಡಬಹುದು. ಕೊನೆಗೆ ತೀರ್ಥ ಪ್ರೋಕ್ಷಣೆ ಮಾಡುವುದನ್ನು ಮರೆಯಬೇಡಿ. ಇದರಿಂದ ನಾವು ಅರ್ಪಿಸಿದ ನೈವೇದ್ಯ ಮತ್ತು ಪೂಜೆ ಗಣೇಶನಿಗೆ ತಲುಪುತ್ತದೆ. ಈ ರೀತಿ ಸರಳವಾಗಿ ಆದರೆ ಭಕ್ತಿಯಿಂದ ಅಂಗಾರಿಕ ಸಂಕಷ್ಟ ಚತುರ್ಥಿಯನ್ನು ಆಚರಿಸಿದರೆ ಜೀವನದ ಅಡೆತಡೆಗಳು ದೂರವಾಗಿ ಹಣಕಾಸು ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಉದ್ಯೋಗ, ವಿದ್ಯಾಭ್ಯಾಸ, ಸಂತಾನ, ಆರೋಗ್ಯ ಎಲ್ಲ ವಿಷಯಗಳಲ್ಲಿ ಗಣೇಶನ ಅನುಗ್ರಹ ಸಿಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.